ಸೊ ಅರಸೀಕೆರೆಯಲ್ಲಿ 2008ರಿಂದ ಇಲ್ಲಿವರೆಗೂ ಸಂಘಟನೆ ಇದೆ ಅಂದರೆ ಅವರ ಪತ್ನಿ ಹೆಸರು ಕೃಷ್ಣ ಮಾಡ್ಕೊಂಡಿದ್ದಾರಲ್ಲ, ಆ ಕೃಷ್ಣ ಖಾಲಿ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತೀರ ಹೊರತು ಬಿಟ್ಟರೆ ಇನ್ನೇನು ಅಭಿವೃದ್ಧಿ ಆಗಿಲ್ಲ. ಆ ಕೃಷಿ ಖಾಲಿ ಆಗಬೇಕು, ಜಲ್ಲಿ ಅವ್ರದ್ದೇ ಹೋಗಬೇಕು, ಎಮ್ಸೆಂಟ್ ಅವ್ರದ್ದೇ ಹೋಗಬೇಕು, ಸಿಮೆಂಟ್ ಅವ್ರದ್ದೇ ಹೋಗಬೇಕು, ಕಬ್ಬಣ ಅವ್ರದ್ದೇ ಹೋಗಬೇಕು, ಇಂಟರ್ಲಾಕ್ ಕೂಡ ಅವ್ರದ್ದೇ ಹೋಗಬೇಕು, ಅವ್ರದ್ದೇ ಫ್ಯಾಕ್ಟ್ರಿಲೇ, ಬ್ರಿಕ್ಸು ಕೂಡ ಅವ್ರದ್ದೇ ಫ್ಯಾಕ್ಟ್ರಿ ಹೋಗಬೇಕು. ಅವ್ರ ಅಭಿವೃದ್ಧಿ ಆಗಿದೆ ಹೊರತು ಶಿವಲಿಂಗೇಗೌಡ ಅಭಿವೃದ್ಧಿ ಆಗಿದೆ ಹೊರತು ಅರಸೀಕೆರೆ ತಾಲೂಕು ಅಭಿವೃದ್ಧಿ ಆಗಿಲ್ಲ. ಕಾಂಟ್ರಾಕ್ಟ್ ಗುತ್ತಿಗೆದಾರ ಮನೆ ಹಾಳಾಗಿದ್ದಾವೆ, ಅವ್ರದ್ದೇ ಪರ್ಸೆಂಟೇಜ್ ಅವ್ರದ್ದೇ ಎಲ್ಲದಾಗಿದೆ. ಹಾಗಾಗಿ ಏನು ಅಭಿವೃದ್ಧಿ ಯಾವುದು ಶೂನ್ಯ ಇದೆ ಅರಸೀಕೆರೆ ತಾಲೂಕಲ್ಲಿ. ಪಕ್ಷ ಸಂಘಟನೆ ಹೆಂಗಿದೆ ಅರಸೀಕೆರೆಯಲ್ಲಿ ಅಂತ JDS? ಸರ್, ಪಕ್ಷ ಸಂಘಟನೆ 100ಕ್ಕೆ 100 ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ಕಳೆದ ಬಾರಿಯಿಂದನೂ JDS ಇದ್ದು ಶಿವಲಿಂಗೇಗೌಡರು, ಆವಾಗಲಿಂದನೂ ಸಂಘಟನೆ ಚೆನ್ನಾಗಿದೆ. ಈ ಕಾಂಗ್ರೆಸ್ ಹೋಗಿದ್ದಾರೆ, ಗ್ಯಾರಂಟಿಗೋಸ್ಕರ ಮಂತ್ರಿ ಆಗ್ತಾ ಅಂತ ಹೋಗಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಬಟ್ 100ಕ್ಕೆ 100 ಈ ಸರಿ JDS ML ಆಗುತ್ತೆ ಸರ್. ಸರ್, ಈಗ 4 ಬಾರಿ ಶಾಸಕರಾಗಿರೋ ನೀವು ಸೋಲಿಸ್ತೀನಿ ದೊಡ್ಡ ಸವಾಲಲ್ವಾ? ಸವಾಲೇ ಸರ್. ಅವ್ರು ನಮ್ಮ ಪಾಟಿದ್ದಲ್ಲ ಮುಂಚೆ ಅಲ್ಲ, 3 ಸರಿನೂ 3 ಸರಿ ಇಲ್ಲಿದ್ದೆ ಅಲ್ಲಿ ಹೋಗಿದ್ದಲ್ವಾ, ಹಂಗೆ ಸೋಲ್ಸ್ತೀವಿ ಸರ್. ನಾವು ಗೆಲ್ತದಲ್ಲ 3 ಸರಿ ಅವ್ರನ್ನ ಸೋಲ್ಸೋದು ಈಸಿ ಅಲ್ಲ ಸರ್. ಅವ್ರನ್ನ ಹೋದ್ಸರಿ 10,000 ಡಿಫ್ರೆನ್ಸ್, 10,000 ಓಟ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಏನೋ ತೊಗೊಂಡಿವಲ್ಲ. 10,000 11,000 ಓಟ್ ತೊಗೊಂಡು ಸಂತೋಷ ಅನ್ನೋರು ಸೋಲ್ತು ಮನೆ ಹೋಗ್ತಿದ್ರು ಶಿವಲಿಂಗೇಗೌಡರು. ಎಲ್ಲಿ ಗೆಲ್ತಿದ್ರು? ಆ ಸಂಘಟನೆ, ಆ ಓಟು 90,000 ಓಟ್ ಇಲ್ಲಿದ್ದೇ ಇದೆ ಅರಸೀಕೆರೆ JDS ಅಲ್ಲಿ ಸರ್. ಇವರಿಂದ ಏನು ವೋಟಿಂಗ್ ಇಲ್ಲ ಸರ್. ಈಗ ಅವ್ರು ಮಂತ್ರಿ ಆಗ್ತೀನಿ ಅಂತಾರಲ್ಲ, ನಿಜವಾ? ಸರ್, ದೇವ್ರ ಇಚ್ಛೆ ಸರ್, ನೋಡಬೇಕು. ಅಲ್ಲಿ ಅವ್ರ ಪಕ್ಷದಲ್ಲಿ 3 ಎಂಟು ಆಗಿದೆ ಸರ್. DK ಶಿವಕುಮಾರೇ ಕೊಡ್ತಿಲ್ಲ, ಇನ್ನು ಇವ್ರು ಕೊಡ್ತಾರಾ? ಸಮುದ್ರ ನೋಡಬೇಕು, ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹರ್ಷವರ್ಧನ್ ಅಂತ ಮಾಜಿ ಕೌನ್ಸಿಲರ್, ನಗರಸಭಾ ಸದಸ್ಯರು.